ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನೋ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಈಗ 6 ಸೆಮ್ಮಲ್ಲಿ ಇದ್ದೀರಾ, ಪೇಪರ್ ಅದರಲ್ಲಿ 6 ಸೆಮ್ಮಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಸೊ ಪೇಪರ್ 5 ಸಿಲೆಬಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಪೇಪರ್ 6 ಏನಿದೆಯಲ್ಲ ಸಿಲೆಬಸ್ಸು, ಥಿಯರಿ ಏನಿದೆ, ಪ್ರಾಕ್ಟಿಕಲ್ಸ್ ಏನಿದೆ, ರೆಫರೆನ್ಸ್ ಬುಕ್ ಏನಿದೆ, ಯಾವ ಥರ ಇರುತ್ತೆ, ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಅದನ್ನೆಲ್ಲ ಇವತ್ತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಿಮಗೆ ಫೈನಲ್ ಇಯರ್ ಇರೋದ್ರಿಂದ ಯಾವ ಥರ ಇರುತ್ತೆ ಅಂತ. ಸೊ 80 ಮಾರ್ಕ್ಸು ಥಿಯರಿ ಇರುತ್ತೆ, 20 ಮಾರ್ಕ್ಸು IA ಇರುತ್ತೆ, ಟೋಟಲ್ 100 ಮಾರ್ಕ್ಸ್ ಇರುತ್ತೆ, ಟೋಟಲ್ ಅವರ್ಸು 60 ಇರುತ್ತೆ, ಒಟ್ಟು 4 ಯೂನಿಟ್ ಇರುತ್ತೆ, ಒಂದೊಂದು ಯೂನಿಟ್ಗೆ 15 ಅವರ್ಸ್ ಇರುತ್ತೆ. ಸೊ ಯೂನಿಟ್ 1ಅಲ್ಲಿ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ 1, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ 2 ಅಂತಿದೆ. ಇದು ಇನಾರ್ಗ್ಯಾನಿಕ್ ಪಾರ್ಟ್ ಬರುತ್ತೆ. ರಿಯೇಜೆಂಟ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಆ್ಯಂಡ್ ಡೈಸ್ ಇದು ಯೂನಿಟ್ 2ನಲ್ಲಿ ಬರುತ್ತೆ. ಇದು ಕಂಪ್ಲೀಟ್ಲಿ ನಿಮಗೆ ಆರ್ಗ್ಯಾನಿಕ್ ಆಗುತ್ತೆ. ಎಲೆಕ್ಟ್ರೋಕೆಮಿಸ್ಟ್ರಿ, EMF, ಬ್ಯಾಟ್ರೀಸ್ ಆ್ಯಂಡ್ ಫ್ಯೂಯಲ್ ಸೆಲ್ಸ್ ಅಂತ ಬರುತ್ತೆ ಯೂನಿಟ್ 3ನಲ್ಲಿ. ಇದು ಕಂಪ್ಲೀಟ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಆಗುತ್ತೆ. ಯೂನಿಟ್ 4ಅಲ್ಲಿ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. IR ಸ್ಪೆಕ್ಟ್ರೋಸ್ಕೋಪಿ, ದಟ್ ಈಸ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. ಮಾಸ್ ಸ್ಪೆಕ್ಟ್ರೋಮೆಟ್ರಿ ಬರುತ್ತೆ. ಇದನ್ನು ಆಲ್ರೆಡಿ ನೀವು 4th ಸೆಮ್ಮಲ್ಲಿ ಓದಿದ್ದೀರಾ. ಅದರದ್ದು ಎಕ್ಸ್ಟೆನ್ಷನ್ ಅಂತ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬೋದು. 3rd ಸೆಮ್ಮಲ್ಲಿ ನೀವೇನು ಮಾಡಿದ್ದೀರಾ, UV ಓದಿದ್ದೀರಾ. 4th ಸೆಮ್ಮಲ್ಲಿ IR ಮತ್ತು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಓದಿದ್ದೀರಾ. ಅದರದ್ದು ನೆಕ್ಸ್ಟ್ ಅದು ಬೇಸಿಕ್ಸ್ ಆಯಿತು, ಅದರ ನೆಕ್ಸ್ಟ್ ಪಾರ್ಟ್ ಇದು ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಸೊ ಒಂದೊಂದು ಯೂನಿಟಲ್ಲಿ 15 ಅವರ್ಸ್ ಇರುತ್ತೆ, ಟೋಟ್ಲಿ 60 ಅವರ್ಸು ನಿಮಗೆ ಸಿಲೆಬಸ್ ಇರುತ್ತೆ. ಸೊ ಈಗ ಯೂನಿಟ್ ವೈಸು ನೋಡ್ತಾ ಹೋಗೋಣ. ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ 1 ಆ್ಯಂಡ್ 2 ಅಂತ ಬರುತ್ತೆ. ನಾನು ಹೇಳ್ದಂಗೆ ಇದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಇದರಲ್ಲಿ 3 ಯೂನಿಟ್ 1ಅಲ್ಲಿ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ 1ನಲ್ಲಿ 3 ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಬರುತ್ತೆ. ಅಲಾಯ್ಸ್, ಅಬ್ರಸಿವ್ಸ್, ಗ್ಲಾಸ್ ಅಂತ ಬರುತ್ತೆ. ಇಂಡಸ್ಟ್ರಿಯಲ್ ಮೆಟೀರಿಯಲ್ 2ನಲ್ಲಿ 2 ಬರುತ್ತೆ. ಒಂದು ಸಿಮೆಂಟ್ ಬರುತ್ತೆ, ಇನ್ನೊಂದು ಫ್ಯೂಯಲ್ಸ್ ಬರುತ್ತೆ. ಒಂದು 9 ಅವರ್ಸ್ಗಾಗುತ್ತೆ, ಇನ್ನೊಂದು 6 ಅವರ್ಸ್ಗಾಗುತ್ತೆ. ಸೊ ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಏನು ಸಿಲೆಬಸ್ ಇದೆಯಲ್ಲ ಆ ರೀತಿಯಾಗಿ ಮಾಡ್ತಾ ಹೋಗುತ್ತೆ. ಸೊ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಅಥವಾ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂದರೆ ಏನು ಅಂದರೆ, ಆ ಮೆಟೀರಿಯಲ್ ಹೇಗೆ, ಅದರದ್ದು ಅಪ್ಲಿಕೇಶನ್ ಏನು, ಪರ್ಟಿಕ್ಯುಲರ್ಲಿ ಅಪ್ಲಿಕೇಶನ್ ಜಾಸ್ತಿ ನಾವು ಫೋಕಸ್ ಮಾಡಬೇಕಾಗತ್ತೆ. ಅದರದ್ದು ಯೂಸಸ್ ಏನಿದೆ, ಅದರದ್ದು ಸಿಗ್ನಿಫಿಕೆನ್ಸ್ ಏನಿದೆ, ಅದನ್ನು ಯಾಕೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ, ಅದನ್ನು ನೀವು ಕನ್ಸಿಡರ್ ಮಾಡಿಕೊಂಡು ಅದರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಓದಬೇಕಾಗತ್ತೆ. ಯೂನಿಟ್ 2 ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬರುತ್ತೆ. ರಿಯೇಜೆಂಟ್ಸ್ ಆ್ಯಂಡ್ ರಿಯಾಕ್ಷನ್ಸ್, ಕೆಲವೊಂದು ಪರ್ಟಿಕ್ಯುಲರ್ ರಿಯೇಜೆಂಟ್ಸ್ಗಳಿದೆ ಯಾವುದೋ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗೋಕ್ಕೆ. ಫಾರ್ ಎಕ್ಸಾಂಪಲ್ ಡಿಹೈಡ್ರೋ ಹ್ಯಾಲೋಜನೇಷನ್ ಅಂತಂದರೆ ಯಾವಾಗ ನಾವೇನು ಮಾಡಬೇಕು, ಆಲ್ಕೋಹಾಲಿಕ್ ಪೊಟ್ಯಾಶ್ನ ತೊಗೊಳ್ತೀವಿ. ಅದೇ ಥರ ಡಿಹೈಡ್ರೇಷನ್ ಅಂದರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೊಳ್ತೀವಿ. ಈ ರೀತಿಯಾಗಿ ಪರ್ಟಿಕ್ಯುಲರಾಗಿ ಒಂದೊಂದು ಪರ್ಟಿಕ್ಯುಲರ್ ರಿಯೇಜೆಂಟ್ಸು ಪರ್ಟಿಕ್ಯುಲರ್ ರಿಯಾಕ್ಷನ್ಸು ಕ್ಲೀವ್ ಮಾಡೋಕ್ಕೆ, ಆಕ್ಸಿಡೇಟಿವ್ ಕ್ಲೀವ್ ಆಗೋದಕ್ಕೆ ಅಥವಾ ರಿಯಾಕ್ಷನ್ ಆಗೋದಕ್ಕೆ, ರಿಡಕ್ಷನ್ ಆಗೋದಕ್ಕೆ ನಾವು ಪರ್ಟಿಕ್ಯುಲರ್ ರಿಯೇಜೆಂಟ್ಸ್ನ ಯೂಸ್ ಮಾಡ್ತೀವಿ. ಅದನ್ನು ನೀವು ಇಲ್ಲಿ ರಿಯೇಜೆಂಟ್ಸ್ ಆ್ಯಂಡ್ ರಿಯಾಕ್ಷನ್ಸಲ್ಲಿ ಓದ್ತೀರಾ. ಒಟ್ಟು 8 ನಿಮಗೆ ರಿಯೇಜೆಂಟ್ಸ್ಗಳನ್ನ, DCC ಇರ್ಬೋದು, DDQ ಇರ್ಬೋದು, PCC ಇರ್ಬೋದು, NBS ಇರ್ಬೋದು, ಆಸ್ಮಿಯಂ ಟೆಟ್ರಾಕ್ಲೋರೈಡ್ ಆಗಿರ್ಬೋದು, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಆಗಿರ್ಬೋದು. ಇದು ಪ್ರತಿಯೊಂದು ರಿಯೇಜೆಂಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್, ಪರ್ಟಿಕ್ಯುಲರ್ ಆಕ್ಸಿಡೇಷನು, ರಿಡಕ್ಷನು, ಕ್ಲೀವೇಜ್ ಆಫ್ ದಿ ಬಾಂಡ್ ಮಾಡೋದಕ್ಕೆ ಮಾಡ್ತೀವಿ. ಅದನ್ನು ನೀವು ಅಲ್ಲಿ ಓದ್ತೀರಾ. ಇದು ನಿಮಗೆ ಹೈಯರ್ ಎಜುಕೇಷನಲ್ಲಿ ನೀವೇನಾದರೂ ಕೆಮಿಸ್ಟ್ರಿನೇ ಪ್ರೊಸೀಡ್ ಆಗ್ತೀರಿ ಅಂತಂದರೆ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಅದೇ ಥರ ಇನ್ನೊಂದು ಚಾಪ್ಟರ್ ಇದೆ, ಡೈಸ್ ಅಂತ. ಇದು ಅಪ್ಲಿಕೇಶನ್ ಪಾರ್ಟ್, ಆರ್ಗ್ಯಾನಿಕ್ ಅಪ್ಲಿಕೇಶನ್ ಪಾರ್ಟ್ ಏನಿದೆ. ಡೈಸ್ ಅಂದರೆ ಏನು, ಅದರದ್ದು ರಿಕ್ವರಿಸೆಂಟ್ ಅಂದರೆ ಏನು, ಸೊ ಒಂದಷ್ಟು ಅವರು ಹೇಳಿದ್ದಾರೆ. ಅದರದ್ದು ಪ್ರಿಪ್ರೇಷನ್ಸು, ಪ್ರಾಪರ್ಟೀಸು, ಸ್ಟ್ರಕ್ಚರು, ಅದನ್ನೆಲ್ಲ ಅಪ್ಲಿಕೇಶನ್ಸು ನೀವು ಅಲ್ಲಿ ಏನು ಮಾಡಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ನಾವು ಕಲರ್ಫುಲ್ಲಾಗಿ ಎವ್ರಿಡೇ ದಿನ ಒಂದೊಂದು ಕಲರ್ದು ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಡೈಸೇ ಕಾರಣ. ಆಲ್ ನ್ಯಾಚುರಲ್ ತುಂಬ ಕಡಿಮೆ ಇರುತ್ತೆ, ಎಲ್ಲ ನಾವು ಸಿಂಥೆಟಿಕಲಿ ಮಾಡ್ತಾ ಇದ್ದೀವಿ. ಸೊ ಸಿಂಥೆಟಿಕಲ್ ಡೈಸ್ನ ನೀವಿಲ್ಲಿ, ಸಿಂಥೆಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾವಿಲ್ಲಿ ಈ ಚಾಪ್ಟ್ರಲ್ಲಿ ನೀವು ನೋಡ್ತಾ ಹೋಗ್ತೀರಿ. ನೆಕ್ಸ್ಟ್ ಯೂನಿಟ್ 3ನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಬರುತ್ತೆ. ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ಬ್ಯಾಟ್ರೀಸ್ ಆ್ಯಂಡ್ ಫ್ಯೂಯಲ್ಸ್. ಎಲೆಕ್ಟ್ರೋಕೆಮಿಸ್ಟ್ರಿ ಆಲ್ರೆಡಿ ನೀವು ಲೋಯರ್ ಸೆಮ್ಸಲ್ಲಿ ಓದಿದ್ದೀರಾ. ಅದರದ್ದು ಎಕ್ಸ್ಟೆನ್ಷನ್ ಪಾರ್ಟ್, ಅದರದ್ದು ಬೇಸಿಕ್ ಇರುತ್ತೆ, ಅದರದ್ದು ಎಕ್ಸ್ಟೆನ್ಷನ್ ಪಾರ್ಟ್ ಅಂತ ಇಲ್ಲಿ ಓದ್ತಾ ಹೋಗ್ತೀರಾ. ಇಲ್ಲೂ ಏನು ಮಾಡ್ತೀರಾ ಅಂದರೆ ಅಪ್ಲಿಕೇಶನ್, ನೀವು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ನ ಲ್ಯಾಬಲ್ಲೂ ಮಾಡ್ತೀರಾ. ಅದೇ ಈ ಸೆಮ್ಮಲ್ಲೂ ಇದೆ ಅಥವಾ ಲಾಸ್ಟ್ ಸೆಮ್ಮಲ್ಲೂ ಇದೆ, ಅದನ್ನು ನೀವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀರಾ.
ನೆಕ್ಸ್ಟು ಅದಾದಮೇಲೆ ಬ್ಯಾಟ್ರೀಸ್ ಆ್ಯಂಡ್ ಫ್ಯೂಯಲ್ ಸೆಲ್ಸ್ ಇದೆ. ಇದು ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳ್ಬೋದು. ಪ್ರೈಮರಿ ಸೆಕೆಂಡ್ರಿ ಬ್ಯಾಟ್ರಿ ಅಂದ್ರೇನು, ಯಾಕೆ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಥರ ಬ್ಯಾಟ್ರೀಸ್ ಯಾಕಿದೆ, ಅದು ಯಾವ ರೀತಿ ವರ್ಕ್ ಮಾಡ್ತವೆ, ಅದನ್ನೆಲ್ಲ ನೀವೇನು ಮಾಡ್ತೀರಾ ಇಲ್ಲಿ ಓದ್ತಾ ಹೋಗ್ತೀರಾ. ಎಗೇನ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಎಕೋ ಫ್ರೆಂಡ್ಲಿ ಯಾವುದಿದೆ. ಸೊ ನಾವು ಮೆಜಾರಿಟಿ ಆಫ್ ದಿ ಪೊಲ್ಯೂಷನ್ ಕಾಂಟ್ರಿಬ್ಯೂಟರ್ಸ್ ಯಾರು ಅಂತಂದರೆ ನಾವು ಕೆಮಿಸ್ಟ್ಗಳೇ ಆಗಿರ್ತೀವಿ. ಯಾಕೆಂದರೆ ನಾವು ತುಂಬ ಪೊಲ್ಯೂಟ್ ಮಾಡ್ತೀವಿ. ಅದಕ್ಕೇ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಸ್ಟಡಿ ದಿ ಗ್ರೀನ್ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗಳು ಯಾವ್ಯಾವ್ದಿದೆ ಅದನ್ನು ಈ ಚಾಪ್ಟ್ರಲ್ಲಿ ನೀವು ಇನ್ ಡೀಟೇಲ್ ಆಗಿ ಓದ್ತಾ ಹೋಗ್ತೀರಾ. ಲಾಸ್ಟ್ ಚಾಪ್ಟ್ರು ಏನಿದೆಯಲ್ಲ ಅದರಲ್ಲಿ ಏನಾಗಿದೆ ಅಂದರೆ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. 3 ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. ನೀವು IR ಸ್ಪೆಕ್ಟ್ರೋಸ್ಕೋಪಿ, UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಆಲ್ರೆಡಿ ಲೋಯರ್ ಕ್ಲಾಸಲ್ಲಿ ನೀವು ಓದಿದ್ದೀರಾ, ಲೋಯರ್ ಸೆಮ್ಮಲ್ಲಿ ಓದಿದ್ದೀರಾ. ಅದರದ್ದು ಎಕ್ಸ್ಟೆನ್ಷನ್ ಅಂತ ನೀವು ಇಲ್ಲಿ ಕನ್ಸಿಡರ್ ಮಾಡಿಕೊಂಡು ಅದರದ್ದು ಇಂಟರ್ಪ್ರಿಟೇಷನ್ ಮಾಡೋದು ಹೇಗೆ, ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ಎಲ್ಲನೂ ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಇದೆ. ಎಗೇನ್ ಫಿಸಿಕಲ್ ಸ್ಪೆಕ್ಟ್ರೋಸ್ಕೋಪಿ ಇದೆ, ಅದು ಪೇಪರ್ 5ಅಲ್ಲಿ ಓದ್ತೀರಾ. ಇದೇನಾಗ್ತಿದೆ, ಇದು ಆರ್ಗ್ಯಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಇದೆ. ಇದನ್ನು ನೀವೇನು ಮಾಡ್ತೀರಾ ಅಂತಂದರೆ ರಿಲೇಟೆಡ್ ಟು ಆರ್ಗ್ಯಾನಿಕ್ ಕಾಂಪೌಂಡ್, ಯಾವುದೋ ಒಂದು ಕಾಂಪೌಂಡ್ ಕೊಡ್ತಾರೆ, ಅದರದ್ದು ಸ್ಪೆಕ್ಟ್ರಾ ಬರುತ್ತೆ. ಆ ಸ್ಪೆಕ್ಟ್ರಾ ಮೇಲೆ ನೀವು ಇಂಟರ್ಪ್ರಿಟ್ ಮಾಡಬೇಕು, ಇದೆ ಈ ಪರ್ಟಿಕ್ಯುಲರ್ ಫಂಕ್ಷನಲ್ ಗ್ರೂಪೇ ಪ್ರೆಸೆಂಟ್ ಇದೆ ಅಥವಾ ಈ ಪೀಕ್ ಬಂದಿದೆ, ಅದಕ್ಕೋಸ್ಕರ ಈ ರೀತಿ ಆಗಿದೆ. ಸೊ ಅದು ನಿಮಗೆ ಗೊತ್ತಾಗಬೇಕು. ಅದನ್ನು ನೀವು ಇಲ್ಲಿ ಇನ್ ಡೀಟೇಲಾಗಿ ಓದ್ತಾ ಹೋಗ್ತೀರಾ. 3 ಥರ ಸ್ಪೆಕ್ಟ್ರೋಸ್ಕೋಪಿಗೆ ಓದ್ತೀರಾ, IR ಸ್ಪೆಕ್ಟ್ರೋಸ್ಕೋಪಿ, UV ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ. ಈ 3 ಆಲ್ರೆಡಿ ನೀವು ಓದಿದ್ದೀರಾ, ಅಂದರೆ ಬೇಸಿಕ್ಸ್ಗಳನ್ನ ನೀವು ಆಲ್ರೆಡಿ ಕಲ್ತಿದ್ದೀರಾ. ಅದರದ್ದು ಎಕ್ಸ್ಟೆನ್ಷನ್ ಪಾರ್ಟ್ನ ನೀವು ಇಲ್ಲಿ ಕಲಿತಾ ಹೋಗ್ತೀರಾ. ಸೊ ರೆಫರೆನ್ಸಸ್ ಅಂತಂದರೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಬೇರೆ ಇದೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಸ್ಪೆಕ್ಟ್ರೋಸ್ಕೋಪಿ. ಸೊ ನೀವು ಬರೀ ನಮ್ಮ ನೋಟ್ಸ್ ಅಥವಾ ನಮ್ಮ ಕ್ಲಾಸೇ ಕೇಳೋದಲ್ಲ, ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳಿಗೆ ನೀವು ಹೋಗಬೇಕಾಗತ್ತೆ. ಸೊ ದಟ್ ಸೇಮ್ ಕಾನ್ಸೆಪ್ಟನ್ನ ಬೇರೆಯವರು ಯಾವ್ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕಾಗತ್ತೆ. ಯಾವಾಗೂ ನೋಟ್ಸ್ ಹೇಳಿದ್ರು, ಯಾರೋ ಕ್ಲಾಸಲ್ಲಿ ಹೇಳಿದ್ರು ಅಂತಲ್ಲ. ಈಗ ನೀವು ನೋಡ್ಬೋದು, ವೀಡಿಯೋಗಳನ್ನೇ ನೋಡಿದ್ರೆ ಒಂದೇ ಕಾನ್ಸೆಪ್ಟ್ ಇರುತ್ತೆ, ಆದರೆ ಬೇರೆ ಬೇರೆ ಟೀಚರ್ಸ್ ಏನು ಮಾಡ್ತಾರೆ, ಅದನ್ನು ಬೇರೆ ಬೇರೆ ಥರ ನಮಗೆ ಹೇಳ್ಕೊಡ್ತಿರ್ತಾರೆ, ಕಾನ್ಸೆಪ್ಟನ್ನ ಟೀಚ್ ಮಾಡ್ತಿರ್ತಾರೆ. ಸೊ ವಿಚ್ ಒನ್ ಇಸ್ ಮೋರ್ ಸೂಟಬಲ್ ಫಾರ್ ಮೀ ಅನ್ನೋದು ನನಗೆ ಗೊತ್ತಾಗಬೇಕಾಗತ್ತೆ. ಹಾಗಾಗಿ ಇಟ್ ಇಸ್ ಬೆಟರ್ ಟು ಗೋ ಟು ಲೈಬ್ರರಿ. ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲನಾದರೂ ನೀವು ಲೈಬ್ರರಿಗೆ ಹೋಗಿ ಯಾವುದೋ ಒಂದು ರೆಫರೆನ್ಸ್ ಬುಕ್ಕು, ಈಗ ಅವ್ರೇನು ಹೇಳ್ತಿದ್ದಾರೆ, ಬಾಲ್ ಆ್ಯಂಡ್ ಬಾಲ್ ಅಂತ ಹೇಳ್ತಾರೆ, ಮಾರಿಸನ್ ಆ್ಯಂಡ್ ಬಾಯ್ಡ್ ಅಂತ ಹೇಳ್ತಾರೆ, ಪೂರಿ ಶರ್ಮಾ ಅಂತ ಅಂತಾರೆ. ಅಟ್ಲೀಸ್ಟ್ ನೀವು ಈಗ ಫೈನಲ್ ಇಯರ್ಗೆ ಬಂದಿದ್ದೀರಾ, ಇವಾಗಾದರೂ ಲೈಬ್ರರಿಗೆ ಹೋಗಿ ಈ ರೆಫರೆನ್ಸ್ ಬುಕ್ಗಳು ಯಾರೋ ಕ್ಲಾಸಲ್ಲಿ ನೋಟ್ಸ್ ಕೊಡ್ತಾರೆ ಅಥವಾ ಟೀಚರ್ ಹೇಳ್ತಾರೆ, ಕ್ಲಾಸಲ್ಲಿ ಬರೀತಾರೆ, ಅಷ್ಟೇ ಅಲ್ಲದೇ ಈ ಬುಕ್ಗಳು ನೀವು ನೋಡಬೇಕಾಗತ್ತೆ. ವೆನ್ ಯು ಗೋ ಫಾರ್ ಹೈಯರ್ ಎಜುಕೇಷನ್, ನೀವು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋದಾಗ ನಿಮಗೆ ಟೆಕ್ಸ್ಟ್ ಬುಕ್ಗಳು ತೆಗೆದು ನೀವೇ ಓದಿ, ನೀವೇ ಕಂಪ್ಯಾರಿಟಿವ್ ಸ್ಟಡಿ ಮಾಡೋದು, ಅದೆಲ್ಲ ನಿಮಗೆ ಗೊತ್ತಾಗಬೇಕಾಗತ್ತೆ. ಇದೆಲ್ಲ ಏನು ಅಂದರೆ ನಿಮ್ಮ ಸಿಲೆಬಸ್ ಪ್ರಕಾರ ಇರೋದಿಲ್ಲ ಈ ಚಾಪ್ಟ್ರು, ಇವೆಲ್ಲ ರೆಫರೆನ್ಸ್ ಬುಕ್ಕು. ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಎಲ್ಲ ಕಾಂಪೌಂಡ್ಸ್ನು, ಎಲ್ಲ ಫಂಕ್ಷನಲ್ ಗ್ರೂಪ್ ಇರುವಂಥ ಕಾಂಪೌಂಡ್ಸ್ಗಳು ನೀವು ಅಲ್ಲಿ ಓದ್ತಾ ಹೋಗ್ತೀರಾ. ಅದೇ ಥರ ಸ್ಪೆಕ್ಟ್ರೋಸ್ಕೋಪಿ ಬ್ಯಾನ್ವೆಲ್ ಅಂತಿದೆ, ಸಿಲ್ವರ್ಸ್ಟನ್ ಅಂತಿದೆ. ಇದೆಲ್ಲನೂ ನಿಮಗೆ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಅದೇ ಕಾನ್ಸೆಪ್ಟ್ನೇ ಬೇರೆ ಬೇರೆ ಥರ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅದನ್ನು ನೀವು ನೋಡಿಕೊಂಡು ಆ ರೆಫರೆನ್ಸ್ ಬುಕ್ಗಳನ್ನ ಅಟ್ಲೀಸ್ಟ್ ನೀವು ಓದಬೇಕು. ಒಂದ್ಸಲ ನಿಮ್ಮ ಕಾನ್ಸೆಪ್ಟ್ ಪಾಠ ಎಲ್ಲ ಆದಮೇಲೆ, ಟೀಚರೆಲ್ಲ ನೋಟ್ಸ್ ಎಲ್ಲ ಕೊಟ್ಟಮೇಲೆ ನೀವು ಅಲ್ಲಿ ಹೋಗುತ್ತೆ, ನಿಮಗೆ ಕಾನ್ಸೆಪ್ಟು ಚೆನ್ನಾಗಿ ಅರ್ಥ ಆಗುತ್ತೆ, ಸಬ್ಜೆಕ್ಟ್ ಮೇಲೆ ಗ್ರಿಪ್ಪು ನಿಮಗೆ ಬರ್ತಾ ಹೋಗುತ್ತೆ. ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಎ ಕಾಮೆಂಟ್ ಸೆಕ್ಷನ್, ಐ ವಿಲ್ ಆನ್ಸರ್. ಎಗೇನ್ ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ, ಅಂದರೆ ನೆಕ್ಸ್ಟ್ ಮಂಡೇ ಟ್ಯೂಸ್ಡೇಯಿಂದ ವೀಡಿಯೋಸ್ಗಳನ್ನ ಹಾಕೋಕ್ಕೆ ಶುರು ಮಾಡ್ತೀನಿ. ಬೇರೆ ಬೇರೆ ವೀಡಿಯೋಗಳನ್ನ ನಾನು ಏನು ಮಾಡ್ತಾ ಹೋಗ್ತೀನಿ, ಹಾಕ್ತಾ ಹೋಗ್ತೀನಿ. ಇದಾಗಿತ್ತು ಸಿಲೆಬಸ್ಸು. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಗುಡ್ ಲಕ್.